ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಟಿಜೆಸ್ ದ ಗೋಲ್ಡನ್ ಶೋ ಯೂಟ್ಯೂಬ್ ಚಾನಲ್. ನಮ್ಮ ಈ ಯೂಟ್ಯೂಬ್ ವಾಹಿನಿಗೆ ಎಲ್ಲ ವೀಕ್ಷಕರಿಗೂ ತುಂಬ ಸ್ವಾಗತ. ಇವತ್ತಿನ ಸಂಚಿಕೆ ಶುರು ಮಾಡಲು ನಮ್ಮೊಂದಿಗಿದ್ದಾರೆ ಟಿಜೆ ಶಾನ್ಭಾಗ್ ಅವರು, ನಮ್ಮ ರಾಜಕೀಯ ವಿಶ್ಲೇಷಕರು. ಸರ್, ವೆಲ್ಕಮ್ ಟು ಅವರ್ ಶೋ. ಸರ್, ನಮಸ್ತೆ. ನಮಸ್ಕಾರ ಸರ್, ಈ ಎಪಿಸೋಡಿನ ವಿಷಯ ಬಂದು ಹೈ ವೋಲ್ಟೇಜ್ ಕ್ಷೇತ್ರ ಆದಂತ ಮಂಡ್ಯ ಕುರಿತಾಗಿ ಒಂದು ವಿಷಯ ಆಗಿರ್ತದೆ. ಸರ್, ಈ ಸರಿ ಸರ್ ಅದೇ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ಗಳು, ಅದೇ ಹೈ ವೋಲ್ಟೇಜ್ ಅದನ್ನು ಇರಿಸ್ಕೊಂಡು ಬಂದಿದೆ ಈ ಸರಿ, ಅಥವಾ ಏನಾದ್ರು ಚೂರು ಏರುಪೇರು ಏನಾದ್ರೂ ಆಗಿ ಬಂದಿದೆ? ಈ ವಿಷಯ ಕುರಿತಾಗಿ ಒಂದು ವಿಶ್ಲೇಷಣೆ ನಮಗೆ ಕೊಡ್ತೀರಾ? ಅಂದ್ರೆ 2019 MP ಇಲೆಕ್ಷನ್ ನಲ್ಲಿ ಮಂಡ್ಯ ಒಂದು ಹೈ ವೋಲ್ಟೇಜ್ ಕ್ಷೇತ್ರ ಆಗಿತ್ತು. ಅದು ಕರ್ನಾಟಕ, ಮಂಡ್ಯ ಅಥವಾ ಕರ್ನಾಟಕ ಮಾತ್ರ ಅಲ್ಲ, ಇಡೀ ಇಂಡಿಯಾದ ಗಮನ ಅಲ್ಲಿ ಸೆಳೆದಿತ್ತು. ಅದು ಬಿಕಾಸ್ ಆಫ್ ಕಂಟೆಸ್ಟೆಂಟ್ಸ್. ಅಲ್ಲಿ ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡಿದವರು ಸುಮಲತಾ. ಜೆಡಿಎಸ್ ಸ್ಟ್ರಾಂಗ್ ಹೋಲ್ಡ್ ಮಂಡ್ಯ. ಜೆಡಿಎಸ್ ಇಂದ ಕಂಟೆಸ್ಟ್ ಮಾಡೋದು ನಿಖಿಲ್ ಕುಮಾರಸ್ವಾಮಿ, HD ಕುಮಾರಸ್ವಾಮಿ ಅವರ ಸುಪುತ್ರ. ಈ ಸಲ ಏನಾಗಿದೆ ಅಲ್ಲಿ, ಆ ಕ್ಷೇತ್ರನ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ತಗೊಂಡಿದ್ದಾರೆ. ಸೊ ಬಿಜೆಪಿ ಆ ಕ್ಷೇತ್ರನ ಜೆಡಿಎಸ್ ಕೊಟ್ಬಿಟ್ಟಿದ್ದಾರೆ. 3 ಸೀಟಲ್ಲಿ ಮಂಡ್ಯ ಒಂದು. ಇಲ್ಲಿ ಏನಾಗಿದೆ, ಅಲ್ಲಿ ಕ್ಯಾಂಡಿಡೇಟ್ ನಿಖಿಲ್ ಕುಮಾರಸ್ವಾಮಿ, CS ಪುಟ್ಟರಾಜು ಅದೆಲ್ಲ ಆಯ್ತು. ಕೊನೆಗೆ ಆನ್ ಪಾಪ್ಯುಲರ್ ಡಿಮಾಂಡ್, ಬಹುಜನರ ಬೇಡಿಕೆ ಮೇರೆಗೆ HD ಕುಮಾರಸ್ವಾಮಿ ಹಿಮ್ಸೆಲ್ಫ್ ಅವರೇ ಅಲ್ಲಿ ಕಂಟೆಸ್ಟ್ ಮಾಡ್ತಾರೆ. ಈಗ ಕುಮಾರಸ್ವಾಮಿ ಕಂಟೆಸ್ಟ್ ಮಾಡಿದ್ರಿಂದ ಆ ಕ್ಷೇತ್ರ ಸ್ವಲ್ಪ ಹೈ ವೋಲ್ಟೇಜ್ ಆಗೋ ಚಾನ್ಸಸ್ ಇದೆ. ಅಲ್ಲಿ ಕುಮಾರಸ್ವಾಮಿ ಕಂಟೆಸ್ಟ್ ಮಾಡಿದ್ರು ಅನ್ನೋ ಕಾರಣಕ್ಕಿಂತ ಸುಮಲತಾ ಲಾಸ್ಟ್ ಟೈಮ್ ಸಿಟ್ಟಿಂಗ್ MP, ಅವ್ರಿಗೆ ಯಾವ ಬಿಜೆಪಿ ಅವ್ರು ಟಿಕೆಟ್ ಕೊಡ್ಲಿಲ್ಲ. ಯಾಕೆ ಕೊಡ್ಲಿಲ್ಲ ಅಂದ್ರೆ, ಬಿಜೆಪಿ ಮೈತ್ರಿಯಲ್ಲಿ ಒಂದನೇದಾಗಿ JDS ನವ್ರು ಹೇಳಿದ್ರು, ನಾವು ಮಂಡ್ಯ ಪೊಲಿಟಿಕ್ಸ್ ಮಾಡ್ಲಿಲ್ಲ, ನಾವು ಪೊಲಿಟಿಕ್ಸ್ ಅಲ್ಲಿ ಏನ್ ಪ್ರಯೋಜನ? ಮಂಡ್ಯ ನಮ್ಗೆ ಕೊಡ್ಲಿಲ್ಲ ಅಂದ್ರೆ ಮೈತ್ರಿ ಮಾಡಿ ಏನ್ ಪ್ರಯೋಜನ? ನಾವು ಕೇಳಿದ 28ರಲ್ಲಿ 3 ಸೀಟು, ಮಂಡ್ಯ, ಕೋಲಾರ, ಹಾಸನದಲ್ಲಿ ಏನಿವೆ ನಮ್ ಸಿಟ್ಟಿಂಗ್ MP ಇದ್ದಾರೆ, ನಮ್ಮ ಪಾರ್ಟಿಯವರು ಇದ್ದಾರೆ. ಮಂಡ್ಯ ಮತ್ತು ಹಾಸನ ನೀವು ಕೊಡ್ಲಿಲ್ಲ ಅಂದ್ರೆ ವಾಟ್ ಇಸ್ ದ ಫನ್ ಇನ್ ಮೈತ್ರಿಗೆ ಅಂತ ಅವ್ರು ಕೇಳಿದ್ರು. ಅದರ ಪ್ರಕಾರ ಇವರಿಗೆ JDS ಗೆ 1 ಸೀಟು ಮಂಡ್ಯ ಅಂತೂ ಬಿಟ್ರು. ಆದರೆ ಅಲ್ಲಿ ಸಿಟ್ಟಿಂಗ್ MP ಸುಮಲತಾ ಲಾಸ್ಟ್ ಟೈಮ್ ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡಿದವರು ಈ ಸಲ ಬಿಜೆಪಿಗೆ ಬಂದಿದ್ದಾರೆ. ಅವರು ಕೂಡ ಅಷ್ಟೇ ಒಂದು ಮಾರ್ಮಿಕವಾಗಿ ಹೇಳಿದ್ರು, ನಾನು ಪಾಲಿಟಿಕ್ಸ್ ಮಾಡೋದಾದ್ರೆ ಮಂಡ್ಯದಲ್ಲಿ ಮಾತ್ರ. ಯಾಕೆ ಅಂದ್ರೆ ಈ ಕ್ಷೇತ್ರ ನಾವು JDS ಗೆ ಬಿಟ್ಟು ಕೊಟ್ಟಾಗ ಬಿಜೆಪಿ ಅವರು ಹೇಳಿದ್ರು, ಮೇಡಮ್ ನಿಮ್ಗೆ ನಾವು ಬೇರೆ ಕಡೆ ಕೊಡ್ತೇವೆ, ಬೆಂಗಳೂರು ನಾರ್ತ್ ಕೊಡ್ತೇವೆ, ಬೆಂಗಳೂರು ಸೌತ್ ಕೊಡ್ತೇವೆ, ಬೆಂಗಳೂರು ಸೆಂಟ್ರಲ್ ಏನು ಇಲ್ಲ, ಚಿಕ್ಕಬಳ್ಳಾಪುರ ಕೊಡ್ತೇವೆ. ಆಗ ಸುಮಲತಾ ಕೂಡ ಹೇಳಿದ್ರು, ನಾನು ರಾಜಕೀಯ ಮಾಡೋದಿಲ್ಲ, ಮಾಡೋದಾದ್ರೆ ಜನಸೇವೆ ಮಾಡೋದು ಮಂಡ್ಯ ಮಣ್ಣು ನನ್ನ ಜಾಗ, ಇಸ್ ಮೈ ಕರ್ಮಭೂಮಿ, ನಾನು ಇಲ್ಲೇ ಮಾಡ್ತೇನೆ, ಬೇರೆ ಕಡೆ ಮಾಡೋದಂತ ಅವರು ಹಠ ಹಿಡ್ಕೊಂಡು ಕೂತಿದ್ರು. ಆದ್ರೆ ಕೊನೆಗೆ ಮೈತ್ರಿ ಧರ್ಮನೇ ವಿನ್ ಆಯ್ತು. ಸೊ ಇವ್ರಿಗೆ ಟಿಕೆಟ್ ಕೊಡ್ಲಿಲ್ಲ ಆಸ್ ಆನ್ ಡೇಟ್. ಮಂಡ್ಯನ JDS ಗೆ ಅನೌನ್ಸ್ ಮಾಡೋಕೆ ಅರ್ಧ ಗಂಟೆ ಮೊದಲು ಕೂಡ ಸುಮಲತಾ ದಿಲ್ಲಿಯಲ್ಲಿದ್ರು. ನಡ್ಡಾ ಅವ್ರನ್ನ ಮೀಟ್ ಮಾಡಿದ್ರು, ಮೋದಿ ಅವ್ರನ್ನ ಮೀಟ್ ಮಾಡಿದ್ರು, ಅಮಿತ್ ಶಾ ಮೀಟ್ ಮಾಡಿದ್ರು, ಇವ್ರ ಅದರ್ ಮಿನಿಸ್ಟರ್ಸ್ ಮೀಟ್ ಮಾಡಿದಾರೆ ಅವರು. ನನಗೆ ಮಂಡ್ಯ ಕೊಡ್ಲೇಬೇಕು ಅಂತ. ಕೊನೆಗೆ ಮೈತ್ರಿ ಧರ್ಮ, ಯಾಕಂದ್ರೆ ಇಲ್ಲಿ ಮೋದಿಗೆ ಅವರಿಗೆ JDS 3 ಸೀಟ್ ಕೊಡೋದು ನ್ಯಾಯ. ನಾನು ಹೇಳ್ತೇನೆ 3 ಸೀಟ್ ಕೊಡೋದು ನ್ಯಾಯ. ಆದ್ರೆ ಇಲ್ಲಿ ನಮ್ಮ HD ದೇವೇಗೌಡರ ಮೇಲೆ ಮೋದಿ ಅವರಿಗೆ ಹೈಯೆಸ್ಟ್ ರಿಗಾರ್ಡ್ ಇದೆ, ಬಿಕಾಸ್ ಆಫ್ ಏಜ್, ಬಿಕಾಸ್ ಹಿ ಇಸ್ ದ ಫಾರ್ಮರ್ ಪ್ರೈಮ್ ಮಿನಿಸ್ಟರ್. ಹೀಗಿರುವಾಗ ಅವರು ಇಂಟರ್ಫಿಯರ್ ಆಗಿ ಅದನ್ನ ಮಂಡ್ಯ ಕೊಡಿಸೋದ್ರಲ್ಲಿ ಯಶಸ್ವಿ ಆದ್ರು. ಇವಾಗ ಸುಮಲತಾ ಬೇರೆ ಟಿಕೆಟ್ ಬೇಡ, ಬೇರೆ ಕಾನ್ಫಿಡೆನ್ಸ್ ಬೇಡ ಅಂತ ಅವ್ರು ಓಪನ್ ಆಗಿ ಹೇಳಿದ್ದಾರೆ. ಮತ್ತೆ ಬಿಜೆಪಿ ಎಲ್ಲ 28, 25, 25 ಆಲ್ಮೋಸ್ಟ್ ಆಲ್ ಕಂಪ್ಲೀಟ್ ಆಯ್ತು, ಫುಲ್ ಆಯ್ತು. ಇನ್ನು ಯಾವುದೇ ಕೊಡುವಂತ ಯಾವ್ದು ಸೀಟ್ ಇಲ್ಲ. ಚಿಕ್ಕಬಳ್ಳಾಪುರ ಆಯ್ತು, ನಾರ್ತ್ ಕೆನರಾ ಆಯ್ತು, ಬೆಳಗಾವಿ ಆಯ್ತು, ಎಲ್ಲ ಆಗಿ ಈಗ ಸೀಟ್ ಕೊಡ್ಲಿಕ್ಕೂ ಇಲ್ಲ, ಕೊಟ್ಟರು ಅವ್ರು ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ಈಗ ಅವ್ರು ಏನ್ ಮಾಡ್ತಾರೆ ಅನ್ನೋದ್ರ ಮೇಲೆ ಮಂಡ್ಯದಲ್ಲಿ ಹೈ ವೋಲ್ಟೇಜ್ ಲೋ ವೋಲ್ಟೇಜ್ ಡಿಸೈಡ್. ಇಡೀ ಆಲ್ಮೋಸ್ಟ್ ನಮ್ಮ ಕರ್ನಾಟಕದ ಎಲ್ಲರ ಒಂದು ಕಣ್ಣು ಸುಮಲತಾ ಅವ್ರ ಮೇಲೆನೆ ಇದೆ. ಸೊ ಅವರೊಂದು ಇಂಟ್ರೆಸ್ಟಿಂಗ್ ಒಂದು ಇದಿದೆ.
ಸುಮಲತಾ ನಿಜವಾಗ್ಲೂ ಅವರು ಮಂಡ್ಯದಿಂದ ರೆಬಲ್ ಆಗಿ ಅಂದ್ರೆ ಇಂಡಿಪೆಂಡೆಂಟ್ ಆಗಿ ನಿಂತ್ರೆ ಅವರ ಅಲ್ಲಿ ಏನು ಆಗಿ ಬರ್ತಾರೆ, ಏನೇನು ಸ್ಪ್ಲಿಟ್ ಗಳಾಗ್ಬಹುದು, ಯಾರಿಗೆ ಅಡ್ವಾಂಟೇಜ್ ಆಗ್ಬೋದು, ಡಿಸ್ಅಡ್ವಾಂಟೇಜ್ ಆಗ್ಬಹುದು ಒಂದು ವೇಳೆ ಅವ್ರಿಗೆ ಇಂಡಿಪೆಂಡೆಂಟ್ ನಿಂತ್ರೆ? ಅವರಿಗೆ ಇಂಡಿಪೆಂಡೆಂಟ್ ಆಗಿ ನಿಲ್ಲೋಕ್ ಆಗುದಿಲ್ಲ. ಅವ್ರು ನಿಂತ್ರೆ ಬಿಜೆಪಿಯ ಬಂಡಾಯ ಅಭ್ಯರ್ಥಿ, ರೆಬೆಲ್ ಕ್ಯಾಂಡಿಡೇಟ್ ಅಂತ ಹೇಳ್ತೀವಿ ಬಿಜೆಪಿಯಿಂದ. ಆದ್ರೆ ಅಲ್ಲಿ ನಾನು ಮೊದ್ಲಿಂದಾನು ಹೇಳ್ತಾ ಇದ್ದಾರೆ, ಎಲ್ಲಾ ಕ್ಷೇತ್ರಗಳಲ್ಲೂ ಆಯಾ ಪಾರ್ಟಿಯವರು ಅವರು ಆಂತರಿಕ ಸರ್ವೆ ಮಾಡಿಕೊಳ್ತಾರೆ. ಆ ಸರ್ವೆಯಲ್ಲಿ ಸುಮಲತಾಗೆ ಯಾವುದೇ ಫೇವರೇಬಲ್ ರಿಪೋರ್ಟ್ ಬರಲಿಲ್ಲ. ಅವ್ರಿಗೂ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿದೆ, ಅವ್ರಿಗೋಸ್ಕರನೇ ಸರ್ವೆ ಮಾಡಿಸೋದು. ಅವ್ರಿಗೆ ಹೇಳಿರ್ತಾರೆ ಈವನ್ ಅದಕ್ಕೋಸ್ಕರ. ದಟ್ ಈಸ್ ಒನ್ ಆಫ್ ದ ರೀಸನ್ ವೈ ಸುಮಲತಾ ಇಸ್ ನಾಟ್ ಗಿವನ್ ಟಿಕೆಟ್ ದೇರ್. ಆ ರೀಸನ್ ಅವ್ರಿಗೆ ಫೇವರೇಬಲ್ ಆಗಿರ್ಲಿಲ್ಲ. ಮತ್ತೆ 2019 ನಲ್ಲಿ ಏನ್ ಸುಮಲತಾ ಇದ್ರು, ಆ ಸುಮಲತಾ ಆಗ್ಲಿ, ಆ ಸುಮಲತಾದ ಬ್ಯಾಕಪ್ ಆಗ್ಲಿ ಈಗ ಇಲ್ಲ. ಯಾಕೆ ಅಂದ್ರೆ 2019 ನಲ್ಲಿ ಅವರಿಗೆ ಸಾಕಷ್ಟು, ಇವನ್ ದೋ ಶಿ ವಾಸ್ ಇಂಡಿಪೆಂಡೆಂಟ್, ಫಸ್ಟ್ ಅಂಡ್ ಪ್ರೈಮರಿ ಥಿಂಗ್ ಇಸ್ ಆ ಒಂದು ವೇವ್, ಅಂಬರೀಶ್ ವೇವ್ ಇತ್ತು. ಇವತ್ತು ಅಂಬರೀಶ್ ವೇವ್ ಇಲ್ಲ, 5.5 ವರ್ಷ ಆಯ್ತು ಅಂಬರೀಶ್ ಸತ್ತೋಗಿ. ಸೊ ಆ ವೇವು ಈಗ ಸುಮಲತಾಗಿಲ್ಲ. ಎರಡನೇದಾಗಿ ಸುಮಲತಾಗೆ ಸಾಕಷ್ಟು ಕಾಂಗ್ರೆಸ್ನವರು ಅಥವಾ ಮುಂಚೆ JDS ನಲ್ಲಿ ಇದ್ದು ಕಾಂಗ್ರೆಸ್ಗೆ ಹೋದವರು ಸಾಕಷ್ಟು ಜನ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ ಅಲ್ಲಿ ಒಳ ಏಟು ಬಿದ್ದಿದೆ ಕಾಂಗ್ರೆಸ್ಸಿಗೆ. ಸೊ ಇದು ಸುಮಲತಾಗೆ ಫೇವರೇಬಲ್ ಆಗಿ ಬಂತು. ಸುಮಲತಾಗೆ ಸಾಕಷ್ಟು ಫಿಲ್ಮ್ ಸ್ಟಾರ್ಗಳು, ನಿಮ್ ಯಶ್ ಆಗ್ಲಿ, ದರ್ಶನ್ ಆಗ್ಲಿ, ಇವರು ಡೇ ಅಂಡ್ ನೈಟ್ ಕ್ಯಾನ್ವಾಸ್ ಮಾಡಿದ್ದಾರೆ. ಅದು ಒಂದು ಪ್ಲಸ್ ಪಾಯಿಂಟ್ ಆಗಿ ಬಂತು. ಎಲ್ಲಕ್ಕಿಂತ ಜಾಸ್ತಿ ನಿಮ್ಮ JDS ನಲ್ಲಿರೋ ಕೆಲವು ಲೀಡರ್ಸ್ ಗಳು ಸ್ಟ್ರೈಟ್ ಆಗಿ ಹೇಳಿದ್ದಾರೆ, ಇವಳು ಗಂಡ ಸತ್ತು ಮುಂಡೆ. ಈ ವರ್ಡ್ ನಾನು ಕೇಳಿದ್ದೇನೆ ಟಿವಿಯಲ್ಲಿ, ಬಂದಿತ್ತು, ತುಂಬಾನೇ ಚರ್ಚೆ. ಎಲ್ಲ ಶಿವರಾಮೇಗೌಡನ ಯಾರೋ ಒಬ್ರು MP ಎಕ್ಸ್-MP ಇದ್ರು. ಇವಳಿಗೆ ರಾಜಕೀಯ ಬೇಕಾಗಿತ್ತ? ಒಂದು, ಇವಳು ಗೌಡತಿ ಅಲ್ಲ, ನಾಯ್ಡು ಗೌಡ್ರಲ್ಲ. ಅದೆಲ್ಲ ಸೇರಿ ಸುಮಲತಾನ 2019 ಅಲ್ಲಿ ವಿನ್ ಮಾಡಿಸಿತ್ತು. ಅದ್ರಲ್ಲಿ ಯಾವುದು ಇವಾಗ ಇಲ್ಲ. ಇವಾಗ ಅವ್ರು ಸಿಟ್ಟಿಂಗ್ MP ಅನ್ನೋದು ಬಿಟ್ರೆ ಬೇರೆ ಯಾವ ಪ್ಲಸ್ ಪಾಯಿಂಟ್ಗಳು ಅಲ್ಲಿಲ್ಲ. ಅದರಿಂದಾನೇ ಸರ್ವೆ ಕೂಡ ಹೇಳುತ್ತೆ ಸುಮಲತಾಗೆ ಫೇವರೇಬಲ್ ಆಗಿಲ್ಲ. ಓಕೆ, ಫೇವರೇಬಲ್ ಆಗಿಲ್ಲ ಯಾಕೆ? ವಿನ್ ಆಗ್ಲಿಕ್ಕೆ. ಸಪೋಸ್ ಇನ್ ಕೇಸ್ ಸುಮಲತಾ ಕಂಟೆಸ್ಟ್ ಮಾಡಿದ್ರು ಆಸ್ ಎ ಇಂಡಿಪೆಂಡೆಂಟ್ ಆಗಿನೋ, ಇಲ್ಲ ಬಿಜೆಪಿಯ ರಿವೋಲ್ಟ್ ಕ್ಯಾಂಡಿಡೇಟ್ ಆಗಿನೋ, ರೆಬೆಲ್ ಆಗಿನೋ ಕಂಟೆಸ್ಟ್ ಮಾಡಿದ್ರೆ ಅನ್ನೋಂಥದ್ದು ನಾವು ನಿಜವಾಗ ಸ್ಲೋ ಆಗಿ ಅನಲೈಸ್ ಮಾಡ್ತಾ ಹೋದ್ರೆ ಆವಾಗ ಸುಮಲತಾಗೆ ಕೆಲವು ವೋಟ್ ಬರ್ಬೋದು. ಬಂದ್ರು, ವೋಟ್ ಎಲ್ಲಿಂದ ಬರುತ್ತೆ? ಕಾಂಗ್ರೆಸ್ ನಿಂದ ಬರೋದಿಲ್ಲ. ಕಾಂಗ್ರೆಸ್ ವೋಟ್ ಸ್ಟ್ರಾಂಗ್ ಇಸಿ. ಕಾಂಗ್ರೆಸ್ ನಲ್ಲಿ ಕೂಡ ಕ್ಯಾಂಡಿಡೇಟ್ ಸ್ಟ್ರಾಂಗ್ ಇಲ್ಲದೆ ಇರ್ಬೋದು. ಕ್ಯಾಂಡಿಡೇಟ್ ಒಂದು ಸಮೃದ್ಧವಾದ ಇದಿದೆ, ಸಂಪನ್ನ ಕಡಿಮೆ ಇಲ್ಲ. ಇಷ್ಟರೇ ಕಂಟೆಸ್ಟ್ ಮಾಡದೆ ಇಲ್ಲಿ ಪಾಪ್ಯುಲರ್ ಇಲ್ಲದೆ ಇರ್ಬೋದು, ಬಟ್ ಅವ್ರ ಸಂಪನ್ಮೂಲ ದುಡ್ಡು ಬೇಕಾದಷ್ಟಿದೆ. ಜಾತಿನೂ ಇದೆ, ಲಿಂಗಾಯತ ಜಾತಿ, ಒಕ್ಕಲಿಗ ಜಾತಿನೂ ಇದೆ. ಅವರು ಗೌಡ್ರೆ, ದುಡ್ಡು ಬೇಕಾದಷ್ಟಿದೆ. ಅವರ ವೋಟ್ ಬರ್ಲಿಲ್ಲ. ಇವ್ರು ನಿಂತ್ರೆ ಕುಮಾರಸ್ವಾಮಿ ಅಂದ್ರೆ JDS ಬಿಜೆಪಿಗೆ ಹಾಕೋ ವೋಟ್ ಅಲ್ಲಿ ಸ್ವಲ್ಪ ಶೇರ್ ಬರ್ಬೋದು. ಅದು ವೆರಿ ಮೈನರ್, ನೆಗ್ಲಿಜಿಬಲ್ ಶೇರ್, 10 to 20%. ಇವಾಗ ಯಾವಾಗ ನೀವು ಮೈತ್ರಿ ಅಂತ ಹೇಳ್ಕೊಂಡ್ರು ಬಿಜೆಪಿ ಅವ್ರು ಸ್ಟ್ರೈಟ್ ಆಗಿ ಜನತಾದಳಕ್ಕೆ ಹಾಕ್ತಾರೆ. ಅದು ಅಲ್ಲಿ ಬಿಜೆಪಿ ಈಗ ಸ್ಟ್ರಾಂಗ್ ಆಗ್ತಾ ಇದೆ. ಅದು ಯಾವ್ದೋ ಹಳ್ಳಿಯಲ್ಲಿ ಕೆರಗೋಡ ಎಲ್ಲಿ ನಿಮ್ಮ ಹನುಮಂತ ಧ್ವಜ ಕೇಸಿಂದ ಸಾಕಷ್ಟು ಜನ ಒಂದು ಹಿಂದೂಯಿಸಮಿಗೆ ಬರ್ತಾ ಇದ್ದಾರೆ, ವೋಟ್ ಹಾಕ್ಬೇಕು ಅನ್ನೋ. ಹಾಗಿರುವಾಗ ಕುಮಾರಸ್ವಾಮಿ ಜಾಸ್ತಿ ಡ್ಯಾಮೇಜ್ ಆಗ್ಲಿಕ್ಕಿಲ್ಲ ಅಂತ, ಸೋಲುವಷ್ಟು ಡ್ಯಾಮೇಜ್ ಆಗ್ಲಿಕ್ಕಿಲ್ಲ, ಡ್ಯಾಮೇಜ್ ಆಗುತ್ತೆ ಸುಮಲತಾ ನಿಂತ್ರೆ. ಇದು ಎಲ್ಲಾ ವಿಷಯ ನಾವ್ ಏನ್ ಹೇಳ್ತೀವಲ್ವಾ, ನಾವೇನ್ ನಮಗ್ ಗೊತ್ತಲ್ಲ. ಇದಿಷ್ಟು ಸುಮಲತಾ ಗೊತ್ತಿಲ್ಲ ಅಂತಿಲ್ಲ, ಸುಮಲತಾ ಕೂಡ ತಿಳ್ಕೊಂಡಲ್ರಿ. ಅವರಿಗೆ ಸರ್ವೆ ಮಾಡಿದ್ದು. ಸರ್ವೆಯಲ್ಲಿ ಅವರಿಗೆ ಬಿಜೆಪಿಯಿಂದಾನೇ ಕಂಟೆಸ್ಟ್ ಮಾಡಿದ್ರು ಫೇವರೇಬಲ್ ಇಲ್ಲ ಅಂತ ಹೇಳುವಾಗ ಇಂಡಿಪೆಂಡೆಂಟ್ ಆಗಿ ಫೇವರೇಬಲ್ ಬಂದ್ಬಿಡುತ್ತಾ? ಯಾವುದೇ ಫ್ಯಾಕ್ಟರ್ ಅವರಿಗೆ ಇವಾಗ ಫೇವರೇಬಲ್ ಆಗಿ ಅವ್ರ ಪರವಾಗಿ ಇಲ್ಲ. ಹಾಗಿರುವಾಗ ನನ್ನ ಲೆಕ್ಕದಲ್ಲಿ, ನನ್ನ ಅನಿಸಿಕೆ, ಸುಮಲತಾ ಇಸ್ ಎ ವೆರಿ 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 ಪ್ರೂಡೆಂಟ್ ಲೇಡಿ. ತುಂಬಾನೇ ತಿಳ್ಕೊಂಡಿದ್ದಾರೆ, ಮಾತು ಕೂಡ ತೂಕವಾಗಿ ಆಡ್ತಾರೆ. ಐ ಅಪ್ರಿಶಿಯೇಟ್ ದಟ್. ಇದೆಲ್ಲ ಇರುವಾಗ ಅವರು ಅವ್ರ ಬಗ್ಗೆ ಅವರೇ ಅನಲೈಸ್ ಮಾಡ್ಕೊಳ್ತಾರೆ, ಅವ್ರ ಬಗ್ಗೆ ಅವರೇ ವಿಶ್ಲೇಷಣೆ ಮಾಡ್ಕೊಳ್ತಾರೆ. ವೆರಿ ವೆರಿ ಸ್ಟ್ರೂಡ್ ನನ್ನ ಅಬ್ಸರ್ವೇಷನ್ ಪ್ರಕಾರ.
ಆಕ್ಟರ್ ಆಗಿ ಮೊದಲು ಗಂಡ ಸತ್ತು ಹೋದ್ಮೇಲೆ ಪೊಲಿಟಿಕ್ಸ್ ಬಂದು ಪೊಲಿಟಿಕ್ಸ್ ಅಲ್ಲಿ 5 ವರ್ಷ ನೋಡಿದ್ವಲ್ಲ, ತೂಕವಾಗಿನೇ ಮಾತಾಡ್ತಾ ಇದ್ರು. ಎಲ್ಲೂ ಲೂಸ್ ಟಾಕ್ ಇಲ್ಲ, ಎಲ್ಲೂ ಯಾವ್ದು ಬೆಳೆದಿದ್ದ ಮಾತೇ ಇಲ್ಲ, ಸ್ಟ್ರೈಟ್ ಟು ದ ಪಾಯಿಂಟ್ ಮಾತಾಡ್ತಾ ಇದ್ರು. ರೀಸೆಂಟ್ ಆಗಿ ಯಾವ್ದಾದ್ರು ಇಂಟರ್ವ್ಯೂ ಕೂಡ ನೋಡ್ತಾ ಇದ್ದೆ, ಖುಷಿ ಆಯ್ತು. ಅಷ್ಟೆಲ್ಲ ಗೊತ್ತಿದ್ದವರು ನನ್ನ ಲೆಕ್ಕದಲ್ಲಿ ರೆಬೆಲ್ ಆಗಿ ಇಲ್ಲಿ ಕಂಟೆಸ್ಟ್ ಮಾಡೋ ಧೈರ್ಯ ತಗೊಳ್ಳೋದಿಲ್ಲ ಅಂತ ಅನ್ಸುತ್ತೆ. ಇನ್ಸ್ಪೈಟ್ ಆಫ್ ಅದ್ರ ಮೇಲೆ 4 and above ಕಂಟೆಸ್ಟ್ ಮಾಡಿದ್ರು ಗೆಲ್ಲೋದಂತೂ ಇಲ್ಲ. ಕುಮಾರಸ್ವಾಮಿಗೆ ಸ್ವಲ್ಪ ಡ್ಯಾಮೇಜ್ ಮಾಡಬಹುದು, ಸೋಲುವಷ್ಟು ಡ್ಯಾಮೇಜ್ ಮಾಡ್ತಾರೆ ಅನ್ನೋದು ಡೌಟ್. ಕಾಂಗ್ರೆಸ್ ಅವರು ಲೈಕ್ ಅವ್ರು ಪ್ರೆಷರ್ ಅಂತೂ ಇರ್ಲಿಕ್ಕೆ ಆಗಲ್ಲ. ಕುಮಾರಸ್ವಾಮಿ ಬಗ್ಗೆ ಅದೇನೋ 5 ಕಾನ್ಸ್ಟಿಟ್ಯೂನ್ಸಿ ನಿಂತು ವಿನ್ ಆಗ್ತಾರೆ ಅಂತ ಯಾವ್ದೋ ಒಂದು ಸರ್ವೆ ಬಂದಿತ್ತಂತೆ. ಯಾವಾಗ ನಾನೇ ಹೇಳಿದೆ ನೋಡಿ, ಅಲ್ಲಿ ಕಂಟೆಸ್ಟ್ ಮಾಡಿದ್ರು ವಿನ್ ಆಗ್ತಾರೆ ಅನ್ನೋ ಸರ್ವೆ ರಿಪೋರ್ಟ್ ಇದೆ. ಆದ್ರೆ ಇಲ್ಲಿ ಪರಿಸ್ಥಿತಿ ನನ್ನ ಲೆಕ್ಕದಲ್ಲಿ ಈ ಸಲ ಕ್ಲಿಯರ್ ಆಗಿ ಕುಮಾರಸ್ವಾಮಿ ವಿನ್ ಆಗ್ತಾರೆ, ಅಂದ್ರೆ JDS ವಿನ್ ಆಗ್ತಾರೆ, NDA JDS BJP ವಿನ್ ಆಗಬಹುದು ಅಂತ ಅನ್ಸುತ್ತೆ. ಓಕೆ, ಧನ್ಯವಾದಗಳು ಸರ್ ಈ ವಿಷಯಗಳನ್ನು ನಮ್ಮ ವೀಕ್ಷಕರಿಗೆ ಹಂಚಿಕೊಂಡಿದ್ದಕ್ಕೆ. ಓಕೆ ವೀಕ್ಷಕರೇ, ನಮ್ಮ ಈ TGS ದ ಗೋಲ್ಡನ್ ಶೋ ಯೂಟ್ಯೂಬ್ ಚಾನಲ್ ದಯವಿಟ್ಟು ಶೇರ್, ಸಬ್ಸ್ಕ್ರೈಬ್, ಲೈಕ್ ಮಾಡಲು ಮರೆದಿರಿ. ಯಾಕಂದ್ರೆ ಅತಿಯಾದ ಸಂಖ್ಯೆಯಲ್ಲಿ ನಮ್ಮ ಯೂಟ್ಯೂಬ್ ವೀಕ್ಷಕರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳುತ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.